ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ಸುಮಾರು 6 ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ಓಪನ್ ಆಗಿತ್ತು. ಗುತ್ತಿಗೆದಾರರು 5 ವರ್ಷಗಳ ಅವಧಿ ಮುಗಿದ ನಂತರ ಪಂಚಾಯಿತಿ ಸುಪರ್ದಿಗೆ ನೀಡಬೇಕು. 5 ವರ್ಷಗಳ ಅವಧಿ ಮುಗಿದು ವರ್ಷ ಕಳೆದರೂ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುಳರವರು ಕುಡಿಯುವ ನೀರಿನ ಘಟಕವನ್ನು ವಶಕ್ಕೆ ಪಡೆದುಕೊಳ್ಳಲು ಮೀನಾಮೀಷ ಎಣಿಸುತ್ತಿರುವುದು ಯಾಕೆ ಎಂಬುದು ಯಕ್ಷ ಪ್ರಶ್ನೆ. ಗುತ್ತಿಗೆದಾರರನ್ನ ಕೇಳಿದರೆ 1 ವರ್ಷದಿಂದ ಹೋಗಿ ಕೇಳಿದರು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸಬೂಬು ಹೇಳಿಕೊಂಡೇ ನಿಮಗೆ ಹ್ಯಾಂಡ್ ಓವರ್ ಮಾಡಕ್ ಬಂದ್ರೆ ನೀವು ಯಾಕೆ ತಗೊಂಡಿಲ್ಲ? 1 ವರ್ಷದ ಮೇಲಾಗಿದೆ. ಇಲ್ಲಿಗೆ 1 ವರ್ಷ ಆಗಿದೆ. ಅವರು 2025 ಮಾರ್ಚ್ಗೆ ನಮ್ಮದು ಟೆಂಡರ್ ಪ್ರಕ್ರಿಯೆ ಮುಗಿದೋಗಿದೆ. ಅದಾದ್ಮೇಲೆ ಪಂಚಾಯತ್ ಅವರು ಹ್ಯಾಂಡ್ ಓವರ್ ತಗೋಬೇಕು. ಅವ್ರು ಹ್ಯಾಂಡ್ ಓವರ್ ತಗೊಳ್ತಾ ಇಲ್ಲ. ಬಂದು ಕೇಳಿದಾರಂತಲ್ಲ, ಬಂದು ಸುಮಾರು ಸಾರಿ ಬಂದು ಕೇಳಿದಾರಂತಲ್ಲ ಮೇಡಮ್. ಅಲ್ಲ, ಅವ್ರು ಕೇಳಿದಕ್ಕೆ ನಿಮ್ಮ ಹತ್ರ ಬಂದಿರೋದು, ನಾನು ಅವ್ರು ಹೇಳಿದಕ್ಕೆ ಬಂದಿರೋದು, ನನಗೆ ಗೊತ್ತಿಲ್ಲ. ಅವರು ನಿನ್ನೆ ನನಗೆ ನೋಡಿ, ನಾವು ಸುಮಾರು ಸಾರಿ ಹೋಗಿದ್ದೀವಿ. ಬೆಳಿಗ್ಗೆ ಬನ್ನಿ, ಮಧ್ಯಾಹ್ನ ಬನ್ನಿ, ಸಂಜೆ ಬನ್ನಿ, ನಾಳೆ ಬನ್ನಿ, ಇದೇ ಥರ ಉಡಾಪೆ ಮಾತುಗಳು ಆಡ್ಕೊಂಡು ಹ್ಯಾಂಡ್ ಓವರ್ ತೊಗೊಂಡಿಲ್ಲ ಸರ್, ನಾವೇನು ಸರ್ ಮಾಡೋದ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಯಾರು ಬಂದಿಲ್ಲ ಅಂತ ಹೇಳ್ತೀರಾ? ಅದು ಇಷ್ಟ ಬಂದಂಗೆ ಮಾಡಿ ಅಂತಂದ್ರೆ ಅದೇನು? ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಇಷ್ಟ ಬಂದಂಗೆ ಮಾಡಿ ಅಂದ್ರೆ ಅದೇನು ಮೇಡಮ್ ಅವರೇ ನೀವು? ಪೂರ್ವ ಪೀಡಿತಲ್ಲಿ ಯಾರು ಪರನು ಅಂತಲ್ಲ. ಅವ್ರೇ ನಮ್ಮ ಚಿಕ್ಕಪ್ಪನ ಮಗನು ದೊಡ್ಡಪ್ಪನ ಮಗನೂ ಅಲ್ಲ. ಅವ್ರು ಯಾರು ನಮಗೆ ದೊಡ್ಡಪ್ಪನ ಮಗನೂ ಅಲ್ಲ, ಚಿಕ್ಕಪ್ಪನ ಮಗನೂ ಅಲ್ಲ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು. ನಿಮ್ಮಿಬ್ಬರು ಕಚ್ಚಾಡ್ತಾರೆ, ಸಾರ್ವಜನಿಕರು ತೊಂದರೆ ಆಗ್ತಾ ಇರೋದು. ಕುಡಿಯೋ ನೀರಿಲ್ಲ. ಈಗ ಅಕ್ಕಪಕ್ಕದಲ್ಲಿ ನಾನೇ ನೆನ್ನೆ ಹೋಗಿ ಕ್ಯಾತಳ್ಳಿಗೆ ಹೋಗ್ಬಿಟ್ಟು, ಅಲ್ಲ ನಾನೇ ಹೋಗಿ ಕ್ಯಾತಳ್ಳಿ ಎಷ್ಟು ಹಿಂಸೆ ಪಟ್ಕೊಂಡು ನೀರು ತಗೊಂಡ್ಬಂದಿದ್ದೀನಿ ಗೊತ್ತಾ? ಅಲ್ಲ, ನಾನು ಮಾತಾಡೋದು ಹೆಂಗೆ ಮೇಡಮ್? ನಾನು ಮಾತಾಡೋದು ಹಂಗೇನೆ. ಅವರು ಕೇಳಿದ್ದೀನಲ್ಲ, ಅವರು ಕೇಳಿದೆ, ಇಂಜಿನಿಯರ್ನು ಕೇಳಿದ್ದೀನಿ, ಸಂಬು ಸರ್ನು ನನ್ನ ಕೇಳಿದ್ದೀನಿ. ಅವ್ರು ನೀರು ತಗೊಳ್ತಿಲ್ವಂತಲ್ಲ. ಅವರು ಕೊಡಕ್ ಬಂದಾಗ ನೀವು ಉಡಾಪೆ ಮಾತಾಡಿದ್ರಂತೆ. ನಾಳೆ ಬನ್ನಿ ಅಂತ ಹೇಳೋದು, ನಾಡಿಗೆ ಬನ್ನಿ ಅಂತ ಹೇಳೋದು, ಈ ಮಟ್ಟಕ್ಕೆ ನೀವು ಮಾಡ್ತಾ ಇದಾರಂತೆ. ನೀವು ಸುಮ್ಮನೆ ದಿಕ್ ತಪ್ಸೋ ತರ ನೀವು ಮಾಡಕ್ ಹೋಗ್ಬೇಡಿ. ನೀವು ಯಾವ ವಿಚಾರ ಆದ್ರೂ ಅಷ್ಟೇನೆ ಮಾಡ್ತಾ ಇದ್ರಲ್ಲ. ನೀವು ಕೇಳಿದರೆ ಅವರ್ಯಾರು ನನ್ನ ಬಳಿ ಬಂದಿಲ್ಲ, ಅವರು ಯಾರು ಅಂತ ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ಅದನ್ನು ಕೇಳಲು ನೀವ್ಯಾರು ಎಂದು ಬಾಯಿ ಜೋರು ಮಾಡುತ್ತಿದ್ದಾರೆ. ಇಬ್ಬರು ಕಚ್ಚಾಟದಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸುಮಾರು 1 ವಾರದಿಂದ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದ್ದರೂ ಅದರ ಬಗ್ಗೆ ಯಾರೂ ಗಮನ ಹರಿಸದೇ ಇರುವುದು ವಿಪರ್ಯಾಸ. ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೀರಿಗಾಗಿ ಅಲೆದಾಡುತ್ತಾ ಪರಿತಪಿಸುತ್ತಿದ್ದಾರೆ. ನೀರಿನ ಬಗ್ಗೆ ಗ್ರಾಮಸ್ಥರು ಕೇಳಿದರೆ ನನಗೆ ಗೊತ್ತಿಲ್ಲ, ವಾಟರ್ ಮ್ಯಾನ್ ಕೇಳಿ ಎಂದು ಉಡಾಫೆಯಿಂದ ಉತ್ತರಿಸುತ್ತಿದ್ದಾರೆ. ಪಿಡಿಒ ಮಂಜುಳ ಬಂದು 3 ವರ್ಷ ತುಂಬೋಯ್ತು. ಅವರ 3 ವರ್ಷದ ಅವಧಿಯಲ್ಲಿ 3 ಕಾಸಿಗೆ ಪಂಚಾಯಿತಿಯನ್ನ ಹರಾಜಿಗೆ ಹಾಕಿದ್ದಾರೆ. ಅಭಿವೃದ್ಧಿ ಕೆಲಸ ಮಾತ್ರ ಶೂನ್ಯ. ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಲಾಗದ ಇಂಥ ಪಿಡಿಒ ಜಗಳ ಮಾಡುತ್ತಾ, ಕಿತಾಪತಿ ಮಾಡುತ್ತಾ ಎಲ್ಲರಿಗೂ ದುಡ್ಡು ಅಂತ ಹಣ ಮಾಡಲು ಕೂತಿರುವ ಪಿಡಿಒ ಮಂಜುಳಾಗೆ ಸಾರ್ವಜನಿಕರು ಇಡೀ ಶಾಪ ಹಾಕುತ್ತಿದ್ದಾರೆ. ಇದುವರೆಗೂ ಸಿಂಗರಮಾರನಹಳ್ಳಿ ಪಂಚಾಯಿತಿಗೆ ಹಲವಾರು ಪಿಡಿಒಗಳು ಬಂದು ಹೋಗಿದ್ದಾರೆ. ಆದರೆ ಇವರಂತ ಸೋಮಾರಿ ಪಿಡಿಒವನ್ನ ನೋಡಿಲ್ಲ. ಮೇಲಾಧಿಕಾರಿಗಳಿಗೂ ಕಿಂಚಿತ್ತೂ ಗೌರವ ಕೊಡದೆ, ಸಾರ್ವಜನಿಕರಿಗೂ ಬೆಲೆ ಕೊಡದೆ ದುರಂಕಾರದಿಂದ ಮೆರೆಯುತ್ತಿರುವ ಮಂಜುಳಾ ಅವರನ್ನ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ವರ್ಗಾವಣೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಸಿಆರ್ಜಿ ನ್ಯೂಸ್, ಹುಣಸೂರು.